ಆತ್ಮೀಯ ಸ್ನೇಹಿತರೆ, ಪಂಚಾಂಗ ಅಂದರೇನು? ಭಾರತೀಯ ಸಂಪ್ರದಾಯದಲ್ಲಿ ಪಂಚಾಂಗದ ಪಾತ್ರ ಏನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ಪ್ರತಿ ದಿವಸ ತಿಳಿಸಿಕೊಡುವ ಒಂದು ಹೊತ್ತಿಗೆ ಅಥವಾ ಶ್ರೇಷ್ಠವಾದ ಗ್ರಂಥಕ್ಕೆ ಅಥವಾ ಧಾರ್ಮಿಕ ಗ್ರಂಥಕ್ಕೆ ಪಂಚಾಂಗ ಎಂದು ಕರೆಯುತ್ತಾರೆ. ಪ್ರಕೃತಿಯಲ್ಲಿ ಯಾವ ಘಟನೆಗಳು ನಡೀತಾವ ಅದು ಈ ಪಂಚಾಂಗದಲ್ಲಿ ಇರುತ್ತದೆ. ಮತ್ತು ಷೋಡಶ ಸಂಸ್ಕಾರಗಳ ಬಗ್ಗೆ ಅತ್ಯಂತ ವೈಜ್ಞಾನಿಕವಾಗಿ ಈ ಪಂಚಾಂಗದಲ್ಲಿ ಬರೆದಿದೆ ಅಂತ ಅವ್ರು ಹೇಳ್ತಾರೆ. ಮಾಸಗಳ ಮಹತ್ವಗಳ ಬಗ್ಗೆ ಬರೆದಿದ್ದೀನಿ. ಏನ್ರಿ ಮಾಸಗಳ ಮಹತ್ವ? ನೋಡಿ, ನಾವು ಭಾರತೀಯರಾಗಿ ಮಾಸಗಳ ಬಗ್ಗೆ ನಮಗೆ ಅರಿವಿರಬೇಕು, ಪರಿಜ್ಞಾನ ಇರಬೇಕು, ಪ್ರಜ್ಞೆ ಇರಬೇಕು. ಇವತ್ತು ನಾವು ಜನವರಿ ಫೆಬ್ರವರಿ, ನಮ್ಮ ಮಕ್ಕಳನ್ನ ಕೇಳಿ, ನೀವು ನಿಮ್ಮ ಮಕ್ಕಳನ್ನ ಕೇಳಿ, ಬರೀ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಂತ ಹೇಳ್ತಾರೆ. ಆದರೆ ನೀವು ಕಲಿಸ್ಬೇಕಾಗಿರೋದು ಏನು ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಈ ರೀತಿಯಾಗಿ ನೀವು ಕಲಿಸ್ಬೇಕಾಗಿದೆ. ಏಕೆ ಕಲಿಸ್ಬೇಕಾಗಿದೆ ನೋಡಿ, ಅದರ ಮಹತ್ವ ಏನು ಇದರಲ್ಲಿ ಈ ಪಂಚಾಂಗದಲ್ಲಿದೆ, ಬರೆದಿದ್ದೀನಿ ಇಂಪಾರ್ಟೆಂಟಾಗಿ. ಈಗ ಉದಾಹರಣೆಗೆ ಸಂವತ್ಸರಾದಿ ಪಾಡ್ಯ ನೋಡಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಬಂತಂದ್ರೆ ನಾವು ಹೊಸ ವರ್ಷವನ್ನು ಆಚರಣೆ ಮಾಡುತ್ತೇವೆ. ಇದಕ್ಕೇನಂತೀವಿ ನಾವು? ಸಂವತ್ಸರಾದಿ ಪಾಡ್ಯ. ಅನೇಕ ಪಂಚಾಂಗಗಳಲ್ಲಿ ಸೂರ್ಯೋದಯನ